ಇದು ಒಳ ಮೀಸಲಾತಿ ಜಾರಿಗೊಳಿಸಿದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ಒಳ ಮೀಸಲಾತಿಯಿಂದ ಸಾಕಷ್ಟು ಜನಗಳಿಗೆ ಯಾವುದೇ ರೀತಿ ಉಪಯೋಗಗಳಿಲ್ಲ. ಇದರಿಂದ ಸರ್ಕಾರಗಳು ಎಚ್ಚೆತ್ಕೊಂಡು ಈಗಲೇ ಅದೇನಿದೆ ಒಳ ಮೀಸಲಾತಿ ಏನು ಸಮಸ್ಯೆಗಳಿದೆ ಅದನ್ನ ಈಗಲೇ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಇದನ್ನು ಬಗೆಹರಿಸ್ಕೊಂಡ್ಬೇಕಂತೇಳಿ ಎರಡು ಮಾತು ಮುಗಿಸ್ತಾ ಇದ್ದೀವಿ. ಇದು ಇದೇ ರೀತಿ ಮುಂದುವರಿತಾ ಹೋದರೆ ರಾಜ್ಯಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗಳು ಜಾಸ್ತಿ ಜೋರಾಗುತ್ತೆ ಅಂತ ಕಿತ್ತಾಟ ಅಲ್ಲ, ಯಾವ ಪಂಗಡದಲ್ಲಿಲ್ಲ ಹೇಳಿ, ಯಾವ ಪಂಗಡದಲ್ಲಿಲ್ಲ, ಎಲ್ಲ ಪಂಗಡದಲ್ಲೂ ಇದೆ ಕಿತ್ತಾಟ. ಆದರೂ ಇಷ್ಟು ಜನ ಸೇರಿದೆ ಅಂದರೆ ಒಂದು ಶಕ್ತಿ ತಾನೇ ನಮ್ಮದು. ಈ ಒಂದು ಶಕ್ತಿ ಮುಂದೆ ಯಾವ ಶಕ್ತಿ ಇರುತ್ತೆ? ಜನಶಕ್ತಿನೇ ಎಲ್ಲದಕ್ಕೂ ಶಕ್ತಿ. ಈ ಸಭೆಯಲ್ಲಿ ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದು, ಒಂದು ಲಕ್ಷಾಂತರ ಜನ ಸೇರಿರ್ತಕ್ಕಂಥದ್ದು ಒಂದು ಇತಿಹಾಸ ಅಲ್ವಾ? ಈ ಥರ ಒಂದು ರಸ್ತೆಗಳಲ್ಲಿ ಮಧ್ಯ ಆಗಬಾರ್ದು ಅಂತೇಳಿ ನಾವೆಲ್ಲ ಸುವ್ಯವಸ್ಥೆಗೋಸ್ಕರ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು KVCS ರಾಜ್ಯಾಧ್ಯಕ್ಷರಾಗಿದ್ದೀವಿ, ಕರ್ನಾಟಕ ವಾಹನ ಚಾಲಕರ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷರಾಗಿದ್ದೀವಿ. ಇದ್ರ ಜೊತೆಯಲ್ಲಿ ಭೋವಿ ಸಮಾಜದ ಮುಖಂಡರುಗಳು ಆಗಿದ್ದೀವಿ. ಹಂಗಾಗಿ ನಾವು ಮಾತಾಡ್ತಾ ಇರೋದು ಭೋವಿ ಸಮಾಜದಲ್ಲಿ ನಾವು ಏನು ಬೆಳೆದಿದ್ದೀವಿ, ನಾವು ಅದರಲ್ಲಿ ಹುಟ್ಟಿದ್ದೀವಿ. ಕೊರ್ಚ ಎಲ್ಲ ಅಣ್ಣ ತಮ್ಮಂದಿರಾಗಿ ನಾವಿಲ್ಲೆಲ್ಲ ಬಂದಿದ್ದೀವಿ. ಎಲ್ಲ ಸಮುದಾಯದವ್ರುಗಳು ಬಂದು ಇಲ್ಲೆಲ್ಲ ಏನು ಮೀಸಲಾತಿಗೆ ಹೋರಾಟಕ್ಕೆ ನಿಂತಿದ್ದೀವೋ ಇದೆಲ್ಲ ಸತತವಾಗಿ ನಾವೆಲ್ಲ ಸಹಬಾಂಧವ್ಯತ್ವದಲ್ಲಿ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ಮೀಸಲಾತಿ ಆಗಬಾರ್ದು ಮೇಡಮ್. ಇವಾಗ ಹಳೆ ಮೀಸಲಾತಿ ಏನಿತ್ತಲ್ಲ ಅದನ್ನೇ ಮಾಡ್ರಿ, ಜಾರಿಗೆ ಮಾಡ್ಬೇಕಂತ ಅಷ್ಟು ಹೋರಾಟ ನಮ್ಮದು. ಹಾಂ, ನ್ಯಾಯ ಸಿಗಬೇಕು. ಇಲ್ಲ ಮೇಡಮ್, ಇವಾಗ ಎಡಗೈ ಬಲಗೈ ಅಂತಿದ್ದಾರೆ ಮೇಡಮ್, ಅವರಿಗೆ ಜಾಸ್ತಿ ಕೊಡ್ಬೇಕಂತ ಪರ್ಸೆಂಟೇಜ್, ನಮಗೆ ಯಾಕೆ ಇಲ್ಲ ಅಂತ ಅಷ್ಟೇ. ಖಂಡಿತ ನಾವು ಕೊರ್ಮ ಸಮಾಜದವ್ರು ಮೇಡಮ್. ಭೋವಿ ಸಮಾಜದವರು, ಲಂಬಾಣಿ, ಕೊಲಂಬೋ. ನಾವು ರಾಯಚೂರು ಜಿಲ್ಲೆಯಿಂದ ಮೇಡಮ್. ನಾವು 15 ಜನ ಬಂದಿದ್ದೀವಿ. 4 ಬಸ್ಸು 8 ಕ್ರಷರ್. 101 ಜಾತಿ. ಇವತ್ತು ಪರಿಶಿಷ್ಟ ಜನಾಂಗದಲ್ಲಿ, ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಯವರು ಕೂಡ ಇದ್ರೂ ಕೂಡ ಯಾರು ಈ ಒಳ ಮೀಸಲಾತಿ ವಿರೋಧಿಗಳು ನಾವಲ್ಲ. ಆದರೆ ಅದನ್ನು ತಾರತಮ್ಯ ರೂಪದಲ್ಲಿ ಮಾಡಿದರೆ ಮಾತ್ರ ನಾವೆಲ್ಲ ವಿರೋಧ ಮಾಡ್ತೀವಿ. ಈಗ ಹಳೆ ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕಂತ ಸರ್ಕಾರ ಏನು ನಿರ್ಧಾರ ಕೈಗೊಂಡಿದೆ, ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಆದರೆ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಡ, 56,000ಕ್ಕಿಂತ ಅಧಿಕ ಹುದ್ದೆಗಳನ್ನು ಏನು ಸರ್ಕಾರ ತುಂಬಬೇಕು ಅಂತೇಳಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕಂತ ಏನು ಬಯಸಿದ್ದಾರೆ ಸರ್ಕಾರ, ಆ ಸರ್ಕಾರದ ನಿರ್ಮಾಣಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಆದರೆ ಹಳೆ ಮೀಸಲಾತಿಯನ್ನು ಮುಂದುವರಿಸಬೇಕು. ರೋಸ್ಟರ್ ಬಿಂದುರಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ರೋಸ್ಟರ್ ಬಿಂದುರಲ್ಲಿ ತಾರತಮ್ಯ ಆಗಿದೆ. ಈಗಾಗಲೇ ಪ್ರವರ್ಗ A, B, C ಮಾಡಿ A ವರ್ಗವನ್ನು 1ನೇ ಸ್ಥಾನದಲ್ಲಿ, B ವರ್ಗವನ್ನು 9ನೇ ಸ್ಥಾನದಲ್ಲಿ, C ವರ್ಗವನ್ನು 15ನೇ ಸ್ಥಾನದಲ್ಲಿ ಇಟ್ಟು ನಮ್ಮ ಮರಣ ಶಾಸ್ತ್ರವನ್ನು ಬರೆಯುವಂಥ ಒಂದು ವ್ಯವಸ್ಥಿತ ಹುನ್ನಾರವನ್ನು ಈ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ದೆಲ್ಲರದ್ದು ವಿರೋಧ ಇದೆ. ಈಗಾಗಲೇ 101 ಜಾತಿಯಲ್ಲಿ 100 ಜಾತಿಯವರು ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾರೆ, ಒಳ ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾರೆ. ಕೇವಲ ಒಂದೇ ಒಂದು ವರ್ಗದವರು ಒಳ ಮೀಸಲಾತಿ ಬೇಕು ಅಂತ ಪಟ್ಟಿಡ್ತಿದ್ದಾರೆ. ದಯವಿಟ್ಟು ಸರ್ಕಾರದ ಮುಖ್ಯಸ್ಥರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಆಡಳಿತವನ್ನು ನಡೆಸುವಂಥವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ 100 ಜಾತಿಯವರ ಒಂದು ಒತ್ತಡ ಬೇಕೋ ಅಥವಾ ಒಂದೇ ಒಂದು ಜಾತಿ ಒತ್ತಡಕ್ಕೆ ಮಣಿದು ಏನಾದರೂ ಈ ತೀರ್ಮಾನ ಕೈಗೊಂಡ್ರೆ ಮುಂದಿನ ತೀರ್ಮಾನಗಳಲ್ಲಿ ಹಿಂದಿನ ಸರ್ಕಾರಕ್ಕೆ ಕಲಿಸಿದ ತಕ್ಕ ಪಾಠವನ್ನು ಈ ಸಮುದಾಯಗಳು ಕಲಿಸೋದಕ್ಕೆ ರೆಡಿ ಇದ್ದಾವೆ. ಹಿಂದಿನ ಸರ್ಕಾರಕ್ಕೆ ಈ ಬಂಜಾರ, ಬೋವಿ, ಕೊರ್ಚ ಸಮುದಾಯಗಳು ಮೀಸಲಾತಿಯ ಒಂದು ವಿಷಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಕೈ ಹಾಕಿದಾಗ ಈ ಸಮುದಾಯಗಳು ಸಿಡಿದದ್ದು ಆ ಸರ್ಕಾರದ ಪತನಕ್ಕೆ ನಾಂದಿ ಹಾಡಿದ್ದದ್ದು ಈ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ. ಮತ್ತೆ ಇದೇ ರೀತಿ ಈ ಸರ್ಕಾರ ಉದ್ದಟತನವನ್ನು ವರ್ತಿಸಿದರೆ ಮುಂದಿನ ದಿನಮಾನಗಳಲ್ಲಿ ಈ ಸಮುದಾಯಗಳು ಅದೇ ಹಾದಿಯನ್ನು ತುಳಿದು ಈ ಸರ್ಕಾರದ ಪತನಕ್ಕೂ ನಾವು ಕಾರಣ ಆಗ್ತೀವಿ. ಅದಕ್ಕೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಅಥವಾ ಮನವಿ ಅಂತಾದರೂ ತಿಳ್ಕೊಳ್ಳಿ. ನಾವು ನಮ್ಮ ಸಮುದಾಯಗಳ ಒಂದು ಹಿತಾಸಕ್ತಿಗೆ ಕಾಪಾಡೋದಕ್ಕಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಂದ ಇವತ್ತು ಊಟ ನಿದ್ದೆ ಬಿಟ್ಟು, ಇವತ್ತು ದುಡಿಮೆ ಬಿಟ್ಟು, ನಮ್ಮ ಉದ್ಯೋಗವನ್ನು ಬಿಟ್ಟು ನಾವು ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ಹೋರಾಟ ಮಾಡೋದಕ್ಕೆ ಹಚ್ಚಿದವರು ಇವರೇ. ನಾವು ಹೋರಾಟ ಮಾಡಬೇಕನ್ನೋ ಮನಸ್ಥಿತಿಯವರಲ್ಲ. ನಮ್ಮ ಜಾತಿಗಳಲ್ಲಿ ಗೊಂದಲ ಮೂಡಿಸಿ, ನಮ್ಮಲ್ಲಿ ಒಡಕು ಮೂಡಿಸಿ, ನಮ್ಮ ಒಂದು ಸಮುದಾಯವನ್ನು ವ್ಯವಸ್ಥಿತವಾಗಿ ಹೊಡೆಯುವಂಥ ಹುನ್ನಾರು ಇದು. ನಾನು 101 ಜಾತಿಯ ಪರಿಶಿಷ್ಟ ಜನಾಂಗದ ಎಲ್ಲ ಅಣ್ಣ ತಮ್ಮಂದಿರಲ್ಲಿ, ಎಲ್ಲ ಬಂಧು ಬಾಂಧವರಲ್ಲಿ ಎಡಗೈ ಬಲಗೈ ಮತ್ತು ಈ ಬಂಜಾರ, ಬೋವಿ, ಕೊರಂಬ ಈ ಎಲ್ಲ ಸಮುದಾಯ ಅಣ್ಣ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಬಂಧು ಬಾಂಧವರೇ ಅರ್ಥ ಮಾಡ್ಕೊಳ್ಳಿ. ನಾವು 1 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಇರುವಂಥ ಈ ರಾಜ್ಯದ ಜನಸಂಖ್ಯೆಯಲ್ಲಿ ನಮ್ಮ ಒಗ್ಗಟ್ಟನ್ನು ವ್ಯವಸ್ಥಿತವಾಗಿ ಮುರಿತಾ ಇದ್ದಾರೆ. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಕೇವಲ ನಾವು ಒಳ ಮೀಸಲಾತಿ ಅಂತೇಳಿ ನಾವೆಲ್ಲ ಹೊಡೆದಾಡ್ಕೊಂಡ್ರೆ ಮುಂದೊಂದು ದಿನ ನಮ್ಮಲ್ಲಿ ಒಗ್ಗಟ್ಟು ಎಲ್ಲ
ಒಗ್ಗಟ್ಟೆಲ್ಲ ಇಬ್ಬಾಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರಪ್ಪ ಅಂತಂದರೆ ನೀವೆಲ್ಲ ಒಟ್ಟಾಗಿದ್ದರೆ ಉಳಿತೀರಿ, ವಿಂಗಡಣೆ ಆದರೆ ಅಳಿತೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವೆಲ್ಲ ಅಂಬೇಡ್ಕರ್ ಅವರ ಒಂದು ನುಡಿಗೆ ನೀವು ಬದ್ಧರಾಗಿ ನಾವೆಲ್ಲ ಒಗ್ಗಟ್ಟಾದರೆ ಮುಂದೊಂದು ದಿನ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬಹುದು. ಆದರೆ ನಮ್ಮ ಒಗ್ಗಟ್ಟನ್ನು ಯಾಕೆ ಮುರಿತಿದ್ದಾರೆ ಅಂತಂದರೆ ಮುಂದೆ ಇವರು ಒಗ್ಗಟ್ಟಾದರೆ ನಮ್ಮ ಕುರ್ಚಿಗೆ ಸಂಸ್ಕಾರ ಬರುತ್ತೆ ಎಂಬ ಒಂದು ದುರದೃಷ್ಟದಿಂದ ದುರ್ದೇಶದಿಂದ ಈ ಒಂದು ಹುನ್ನಾರವನ್ನು ಅವರು ಹಮ್ಮಿಕೊಂಡು ನಮ್ಮಲ್ಲಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿದ್ದಾರೆ. ಸರ್ಕಾರಕ್ಕೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ, ಸ್ವಾಮಿ ನಿಮಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳಿದ್ದಾವೆ, ಅವನು ಮಾಡಿ. ಈ ಜಾತಿಗಳ ಮಧ್ಯೆ ಗೋಡೆ ಕಟ್ಟೋದಕ್ಕೆ ಬರಬೇಡಿ, ಜಾತಿಗಳ ಮಧ್ಯೆ ಒಂದು ವಿಷ ಬೀಜಗಳನ್ನು ಬಿತ್ತೋದಕ್ಕೆ ಬರಬೇಡಿ, ಜಾತಿಗಳ ಮಧ್ಯೆ ಒಂದು ವೈಷಮ್ಯ ಮೂಡಿಸಿ ಜಾತಿಗಳನ್ನು ರಸ್ತೆಗೆ ತಂದು ನಿಲ್ಲಿಸಬೇಡಿ. ಇಂಥ ಒಂದು ಕೆಲಸಕ್ಕೆ ತಾವು ಮುಂದಾದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ಮರಣ ಶಾಸನ ಬರೆಯೋದಕ್ಕೆ ನಾವು ಸಿದ್ಧವಾಗಿದ್ದೇವೆ.